ದೇಹ ತಂಪು ಮಾಡಲು ನಿಸರ್ಗ ಕೊಟ್ಟ ವರ. ಆದರೆ ಈ ವರವೇ ಶಾಪವಾಗಿದೆಯಾ? ಕಲ್ಲಂಗಡಿ ಬೆಳೆಯುವ ಕೃಷಿಕರು ಕಲ್ಲಂಗಡಿ ಹೆಚ್ಚು ಕೆಂಪಾಗಿ ಕಾಣಲು ರಾಸಾಯನಿಕ ಇಂಜೆಕ್ಷನ್ ಕೊಡುತ್ತಾರೆ ಎಂಬ ಆರೋಪವಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿಗಳು ಹರಿದಾಡುತ್ತಿರುವುದರಿಂದ ಕಲ್ಲಂಗಡಿ ಪ್ರಿಯರು ಕಂಗೆಡುವಂತೆ ಮಾಡಿದೆ. ಆದರೆ ಇಂತಹ ಇಂಜೆಕ್ಷನ್ ಬಳಕೆಯಿಂದ ಅದರ ಬಣ್ಣ ಕಡು ಕೆಂಪಾಗಿರುತ್ತದೆ ಎನ್ನುವುದಕ್ಕೆ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಷನ್ ನೀಡುವುದು ನಿಜವಾ? ಇದರ ಬಗ್ಗೆ ರೈತರು ಏನು ಹೇಳುತ್ತಾರೆ? ಕಲ್ಲಂಗಡಿ ಹಣ್ಣಿನ ಗುಣಮಟ್ಟದ ಬಗ್ಗೆ ಗ್ರಾಹಕರಲ್ಲಿ ಅನುಮಾನವಿದೆಯೇ? ಕಲ್ಲಂಗಡಿ ಹಣ್ಣಿನಲ್ಲಿರುವ ಲೈಕೋಪಿನ್ ಎನ್ನುವ ಅಂಶ ಅದರ ಕಡು ಕೆಂಪಿಗೆ ಕಾರಣವಾಗುತ್ತದೆಯಂತೆ. ಇದು ನಿಸರ್ಗದತ್ತವಾಗಿದೆ. ಈ ಆರೋಪದ ಬಗ್ಗೆ ರೈತರು ತಮ್ಮ ಕಲ್ಲಂಗಡಿ ಕೃಷಿಯಲ್ಲಿ ಇಂತಹ ರಾಸಾಯನಿಕ ಇಂಜೆಕ್ಷನ್ ಬಳಸುವುದಿಲ್ಲವೆಂದು ಖಡಕ್ ಆಗಿ ಉತ್ತರಿಸಿದ್ದಾರೆ. ಕಲ್ಲಂಗಡಿ ಬೆಳೆಯನ್ನ ಬೆಳೆಯುವ ರೈತರು ನಮ್ಮ ಕಿಳಂಬಿ ನೆಕ್ಸ್ಟ್ ಮಾಧ್ಯಮದೊಂದಿಗೆ ಮಾತನಾಡಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದು ಹೀಗೆ. ಇದನ್ನ ನಾವು ಫಸ್ಟ್ ಮೆಕ್ಕೆಜೋಳ ಹಾಕಿದ್ವಿ. ಮೆಕ್ಕೆಜೋಳ ಹಾಕಿದ ನಂತರ ಮೆಕ್ಕೆಜೋಳ ಎಲ್ಲ ತೆಗೆದು ಚೊಕ್ ಮಾಡಿ ಆದಮೇಲೆ ಮೆಕ್ಕೆಜೋಳ ಮುರಿದಾದ್ಮೇಲೆ ಕಲ್ಲಂಗಡಿಗೆ ಅಂತಂದು ಜಮೀನು ಡಿಸ್ಕ್ ಹೊಡೆದು ಜಮೀನೆಲ್ಲ ಉಳುಮೆ ಮಾಡ್ಕೊಂಡು ಜಮೀನೆಲ್ಲ ಉಳುಮೆ ಮಾಡ್ಕೊಂಡು ಆಮೇಲೆ ಡ್ರಿಪ್ ಲೈನ್ ಎಲ್ಲ ಮಾಡ್ಕೊಂಡು ಪಟ್ಟೆ ಹೊಡ್ಕೊಂಡು ಡ್ರಿಪ್ ಲೈನ್ ಮಾಡ್ಕೊಂಡು ಕಲ್ಲಂಗಡಿ ಬೆಳೆಯೋಕ್ಕೆ ಏರ್ಪಾಡು ಮಾಡಿದ್ವಿ. ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಭಾಳ ಸೂಕ್ತವಾಗಿ ಸೈಜು ಅದೆಲ್ಲ ಬರುತ್ತೆ. ನಮ್ಮಲ್ಲಿ ಕೊಟ್ಟಿಗೆ ಗೊಬ್ಬರ ಅಡಚಣೆ ಇರೋ ಕಡೆಯಿಂದ ನಾವು ಕೊಟ್ಟಿಗೆ ಗೊಬ್ಬರ ಹಾಕಲಿಲ್ಲ. ಈಗ ಕಲ್ಲಂಗಡಿ ಇದು 60ರಿಂದ 65 ದಿನಕ್ಕೆ ಕಟಾವು ಬರುತ್ತೆ. ಕಲ್ಲಂಗಡಿ ಬೆಳೆದ ನಂತರ ಈ ಸರಿ ಅದಕ್ಕೇನೋ ವೈರಸ್ಸು ಟಚ್ ಆಗಿ ಭಾಳ ರೋಗ ಬಿದ್ದು ನಮ್ಮ ಕಲ್ಲಂಗಡಿ ತುಂಬ ಭಾಳ ಲಾಸ್ ಆಗಿಬಿಟ್ಟಿದೆ. ಒಂದು ಇಲ್ಲ ಅಂದರೂ ಒಂದು 30 ಟನ್ ಕಲ್ಲಂಗಡಿ ಆಗಬೇಕಾಯ್ತು. ಅಂಥದ್ದು 15 ಟನ್ 16 ಟನ್ ಕಲ್ಲಂಗಡಿ ಆಗಿದೆ. ಅದಕ್ಕೋಸ್ಕರ ಆಗಿ ಈಗ ಬೇರೆ ನ್ಯೂಸ್ನಾಗ ಬೇರೆ ಏನೋ ಇಂಜೆಕ್ಷನ್ ಮಾಡ್ತಾರೆ ಅಂತ ಹೇಳಿ ನಮಗೆ ಕಲ್ಲಂಗಡಿ 15 ವರ್ಷ 15 ರೂಪಾಯಿ 16 ರೂಪಾಯಿ ಕಲ್ಲಂಗಡಿ ಮಾರ್ತಿದ್ವಿ. ನಮ್ಮ ರೈತರ ಹತ್ರ ತಗೊಂತಿದ್ರು ವ್ಯಾಪಾರಸ್ಥರು. ಈಗ ಏನಾಗ್ಬಿಟ್ಟೈತಿ ಅಂತ ಅಂದರೆ ಈಗ ಈ ಕಲ್ಲಂಗಡಿ ಹಣ್ಣು ಇಂಜೆಕ್ಷನ್ ಮಾಡಿ ಯಾರು ತಿನ್ನಲ್ಲ ಅಂತಂದು ಹರಿಸಿದ್ದಾರೆ ಅಂತ ಅಂದು ಈಗ ನಮಗೆ ರೇಟ್ 5 ರೂಪಾಯಿ 6 ರೂಪಾಯಿ ಕೊಡ್ರಿ 7 ರೂಪಾಯಿ ಕೊಡ್ರಿ ಅಂತಂದು ಆ ಥರ ಒಯ್ತಾ ಇದ್ದಾರೆ. 5 ರೂಪಾಯಿ ಮತ್ತು ಇಟ್ಕೊಳಕ್ಕೆ ಬರೋಂಗಿಲ್ಲ, ಏನೂ ಇಲ್ಲ. ಅದು ಕಲ್ಲಂಗಡಿ ಹಣ್ಣು ಇಂಜೆಕ್ಷನ್ ಮಾಡಿದರೆ ಅದು ಟಿ ವಿಯರ್ ಬಂದು ಮಾಹಿತಿ ನಮಗೆ ರೈತರುಗಳಿಗೆಲ್ಲ ಹೇಳಿ ಈ ಥರ ಐತಿ ಅಂತ ಅಂದರೆ ಬಿಡು ಅನ್ಬೋದು. ಒಂದು ಕಲ್ಲಂಗಡಿ ಹಣ್ಣಿಗೆ ಒಂದು ಚೂಜಿಯಷ್ಟು ಪಿನ್ನ ಚುಂಚಿದರೆ ಅದು 24 ಗಂಟೆ ಒಳಗೆ ಕಲ್ಲಂಗಡಿ ಇರಲ್ಲ. ಅದು ಇಂಜೆಕ್ಷನ್ ಮಾಡಿ ಯಾವ ಥರ ಇಟ್ಕೊತಾರೋ ಯಾವ ಥರ ಬಿಡ್ತಾರೋ ಅದಂತ ನಮಗೆ ಗೊತ್ತಿಲ್ಲ. ಈ ಥರ ನ್ಯೂಸ್ನಾಗೆಲ್ಲ ಹೇಳಿ ನಮಗೆ ರೈತರಿಗೆಲ್ಲ ಕಂಗಾಲೆದ್ದೋಗಿದ್ದಾರೆ. ಕಲ್ಲಂಗಡಿ ಬೆಳೆದವರು ಇವತ್ತು 5 ರೂಪಾಯಿ 3 ರೂಪಾಯಿ 4 ರೂಪಾಯಿ ಕೆ ಜಿ ಕೊಡ್ತಾ ಇದ್ದಾರೆ. 15 ರೂಪಾಯಿ 16 ರೂಪಾಯಿ ನಾವು ಕೆ ಜಿ ಕಲ್ಲಂಗಡಿ ಹಣ್ಣು ಇಲ್ಲಿಂದ ಕೊಡ್ತಾಯಿದ್ವಿ. ತುಂಬ ನಮಗೆ ಭಾಳ ಲಾಸ್ ಆಗಿಬಿಟ್ಟಿದೆ ಈ ಸರಿ. ಗಾಳಿ ಕಡೆಯಿಂದ ಅರ್ಥ ಭಾಳ ರೋಗ ಈ ಸರಿ ಏನೋ ಬಾಡ್ ರೋಗ ಏನೋ ಥರ ಬಿದ್ದು ಒಂದು ದಿನ ಬಳ್ಳಿ ಸ್ವಲ್ಪ ಬತ್ತೆ ಹಾಕತಿ, 2ನೇ ದಿನಕ್ಕೆ 2 ದಿನ ತಪ್ಪಿದ 3ನೇ ದಿನಕ್ಕೆ 45 ದಿನಕ್ಕೆ ಅದು ರೋಗ ಬೀಳ್ತೈತಿ. 50 ದಿನಕ್ಕೆ ಅನ್ನೋದಕ್ಕೆ ಬಳ್ಳಿಯಾಗ ಏನೂ ಇರಲ್ಲ, ಎಲ್ಲ ಬಳ್ಳಿ ಪೂರ್ತಿ ಒಣಗಿ ಹೋಗ್ತದೆ. ವರ್ಷ ನಮಗೆ ಚೆನ್ನಾಗಿರೋದು ಮಾರ್ಕೆಟು. ಈ ಸರಿ ಅದೇನೋ ಇಂಜೆಕ್ಷನ್ ಮಾಡಿ ಹಂಗಾಕತಿ ಹಿಂಗಾಕತಿ ಅಂತ ಹೇಳಿದ್ರೆ ಕರೆದಾರೆ ಕಮ್ಮಿ ಆಗಿದ್ದಾರೆ. ಬೇಡ ಕಂಟ್ರಿ ಹಣ್ಣು ಅಂತಂತ ಹೇಳ್ತಾ ಇದ್ದಾರೆ. ಮತ್ತು ನಾವು ಇಟ್ಕೊಳಕ್ಕೆ ಬರಲ್ಲ. ಅದು 3 ರೂಪಾಯಿಗಾದರೂ ಮಾರಬೇಕು, 6 ರೂಪಾಯಿಗಾದರೂ ಮಾರಬೇಕು. 6 ರೂಪಾಯಿ 7 ರೂಪಾಯಿ ವರ್ಷ 15 ರೂಪಾಯಿ 16 ರೂಪಾಯಿ 18 ರೂಪಾಯಿ ತನಕನೂ ನಾವು ಕಲ್ಲಂಗಡಿ ಹಣ್ಣು ಮಾರಿದ್ವಿ. ಇದನ್ನ ಕೆ ಜಿ ಇದು ಇಂಜೆಕ್ಷನ್ನಿಂದ ಹೇಳಿದಾಳಿಂದ ನಮಗೆ ಮಾರ್ಕೆಟ್ ಡೌನ್ ಆಗ್ಬಿಡ್ತು. ನಮ್ಮಲ್ಲಿ ಮಾಡೋದು ಅದು ಒಂದು ಪಿನ್ನದ ಒಂದು ಚುಂಚಿದ್ರು 24 ಗಂಟೆ ಒಳಗೆ ಅದರೊಳಗೆ ನೀರು ಇರ್ತೈತೆ. ಆ ನೀರು ಹೋಗ್ಬಿಟ್ರೆ ಹಣ್ಣೇ ತಡೆಯಲ್ಲ. 24 ಗಂಟೆ ಒಳಗೆ ಹಣ್ಣು ಅಳಿಸೋಕತ್ತದು, ಹಣ್ಣೇ ಬರಲ್ಲ. ಅದು ಒಂದು ಹುಲ್ಲು ಕಡ್ಡಿ ಚುಂಚಿ ಗಾಯ ಆಯ್ತು ಅಂದರೆ ಕಲ್ಲಂಗಡಿ ಹಣ್ಣು ತಡೆಯಲ್ಲ. ಅದು ಅಂಥದ್ದು ಇಂಜೆಕ್ಷನ್ ಮಾಡಿದರೆ ಕಲ್ಲಂಗಡಿ ಹಣ್ಣು ತಡಿತೈತ ಇಲ್ಲಿ? ನಮಗೆ ಆ ರೈತರಿಗೆ ಆ ಮಾಹಿತಿನೇ ಗೊತ್ತಿಲ್ಲ.
ಇಂಜೆಕ್ಷನ್ ಮಾಡಬೇಕು, ಕಲ್ಲರ್ ಬರಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ.